ಸಿರಾ ತಾಲೂಕು ಗೌಡಗೆರೆ ಹೋಬಳಿಯ ಚಂಗವರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ 2004-2005ನೇ ಸಾಲಿನ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಪಾದಪೂಜೆ ಹಾಗೂ ಸನ್ಮಾನದ ಮೂಲಕ ಗೌರವ ಸಲ್ಲಿಸಲಾಯಿತು. ಮಧು ಸುದ್ದಿವಾಹಿನಿಯ ವೀಕ್ಷಕರಿಗೆ ಧನ್ಯವಾದಗಳು. ಬಸವಣ್ಣ ನೆನೆಸ್ಕೋಬೇಕಾ ಇವತ್ತು? ಯಾಕಪ್ಪ ಅಂದ್ರೆ ಗುರುಪ್ರಸಾದ ಮತ್ತೆ ನಾನು ಬಸವಣ್ಣ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ ಅಂದ್ರೆ ಗುರುಪ್ರಸಾದ ಆ ಕಡೆ ಭಾಗದಲ್ಲಿ, ನಾನು ಈ ಕಡೆ ಭಾಗದಲ್ಲಿ ಹೆಂಗ್ ಹೇಳ್ತಿದ್ವಿ ಅಂತಂದ್ರೆ, ಈ ಕಡೆ ಅಯ್ಯೋ ಅಂತ ಕೂಗಿದ್ರೆ ಇವನು ಯಾವನ ಅಂತ ಅವನು ಆ ಕಡೆ ಹೋದ್ರೆ ಆ ಕಡೆ ನಾನು ಹೋಗ್ತಾ ಇದ್ದೆ. ಅವನ ಆ ಕಡೆ ಹೋದಾಗ ಅಲ್ಲಿ ಮೊಟ್ಟೆ ತಗೊಂಬರಕ್ ಇನ್ನೊಬ್ಬ ಕಳಿಸ್ತಾ ಇದ್ವಿ. ಅಂದ್ರೆ ಹೆಂಗಿದೆ ಅವೆಲ್ಲ ಕ್ಷಣಗಳು ಅಂದ್ರೆ, ಹಾಸ್ಟೆಲಲ್ಲಿ ಅವಾಗ ಮೊಟ್ಟೆ ಶುಕ್ರವಾರ, ಗುರುವಾರ ಅಥವಾ ಬುಧವಾರ ಕೊಡ್ತಾ ಇದ್ರು. ಆ ಬುಧವಾರ ದಿನ ಬಸವಣ್ಣ ಆಟ ಆಡ್ತಾರೆ. ಸಂತೆ ನೆಕ್ಸ್ಟ್ ಬೆಳಿಗ್ಗೆ ಕೊಡ್ತಾರೆ. ಬುಧವಾರ ಕೊಡ್ತಾ ಇದ್ರು. ಬುಧವಾರ ಕೊಡ್ತಾ ಇದ್ರು. ಸಂತೆ ಬೆಳಿಗ್ಗೆ ಕೊಡ್ತಾ ಇದ್ರು ಬುಧವಾರ. ಅವಾಗ ಏನ್ ಮಾಡ್ತಿದ್ರು, ಮೊಟ್ಟೆಗಳು ತಗೊಂಬರಕ್ಕೋಸ್ಕರನೇ ಆತರ ಆಟ ಮಾಡಿ ಒಬ್ಬ ಹೊರಡಕ್ಕೆ ಮೊಟ್ಟೆ ತಗೊಂಬರಕ್ ಹೋಗ್ತಿದ್ವಿ. ಆಮೇಲೆ ಎಲ್ಲ ತಿಂತಿದ್ವಿ. ಎಲ್ಲ ಸೇರ್ಕೊಳ್ತೀವಿ ಆಮೇಲೆ ಸರಿ ಮುದ್ದೆ ಸಿಕ್ಕಿಗೋಸ್ಕರ ಕಿತ್ತಾಡಿದ್ದು ಎಷ್ಟು ಚೆನ್ನಾಗಿದೆ ಒಂದು ಆಟದಲ್ಲಿ. ಅವಾಗ ಅದೇ ಡೌಟ್, ಯಾವಾಗ್ಲೂ ಚಿದಾನಂದ ನನ್ ಜೊತೆಗೆ ಇರಾನು. ಇಲ್ಲಿ ಯಾರ್ಯಾರು ಗಟ್ ಮಾಡಿದ್ರ ಇದ್ದಲ್ರಿ, ಎಚ್ ಎಸ್ ಸರ್ ಪಾಠ ಮಾಡ್ತಾ ಹಾ ಎಸ್ ಗಟ್ ಮಾಡಿದ್ರ ನೆನ್ನೆದು ಅಂದೇಟ್ಗೆ ನಾವ್ ಫಸ್ಟ್ ಎದ್ದಾಡ್ತಿದ್ವಿ. ಇವನ್ ಕುಂತಿರಾನು, ಇವನ್ ಯಾವಾಗ ಗಟ್ ಮಾಡ್ದ ಅಂದ್ರೆ ಏನೋ ಕಾಂಪ್ರಮೈಸ್ ಆಗ್ಯದಾನೆ ಯಾರ ಜೊತೆಗ. ಗಾಯತ್ರ ನೀನೇ ಕೇಳ ಮತ್ತಿದ್ದ ನನ್ನರ ಇವನ್ ಕಾಂಪ್ರಮೈಸ್ ಆಗ್ಯದಾನೆ, ಅದಕ್ಕೆ ಹೆಂಗ್ ಗಟ್ ಮಾಡ್ತಿದ್ದೆ ಅಂತ ನೀನು. ಎಲ್ಲರೂ 40 ಕೇಳ್ಬೇಕಾದ್ರೆ ಅವ್ರು ಹೇಳ್ದಕ್ಕೆ ನಾನು ನನಗೆ ಭಯಪಡಾಗಿದ್ದು. ಅದು ನಾವು ಸೀಕ್ರೆಟ್ ಆಗಿತ್ತು, ಅದನ್ನ ಕಲ್ಕತ್ತಾ ಇದ್ದೆ. ಅದ್ನ ಹೇಳಲಿಲ್ಲ, ಇವತ್ತೇ ಹೇಳಿರೋದು ಸೀಕ್ರೆಟ್. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸರ್ ಅದನ್ನ. ಯಾಕಂದ್ರೆ ಅವಾಗ ಕ್ವಶನ್ ತುಂಬಾ ಲೆಂತಿ ಆಗಿರ್ತಿತ್ತು ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಸೊ ಅದು ನನಗೆ ಬೆನಿಫಿಟ್ ಆಗಿತ್ತು. ಓದ್ತಾ ಇರ್ಲಿಲ್ಲ ಸರ್. ಇನ್ನೇನು ಒಡಿಯಾರೆಲ್ಲ ಆ ಕಡೆನೆ ಹೋಗಾರ, ಅವಾಗ ನಿಂದೆ ರಾಜ್ಯ ಜಾಸ್ತಿ ಜನ ನಿಂತ್ಕೊಳ್ತಿದ್ವಲ್ಲ ನಾವು. ಏನಪ್ಪಾ ಅಂದ್ರೆ ಬಸವಣ್ಣ ನಿಂತ್ಕೊಳ್ಳಿ ಮತ್ತೆ ನಮಗೆ ಪಾಠ ಮಾಡ್ತಾ ಇದ್ರು ಹನುಮಂತರಾಯಪ್ಪ ಸರ್ ಅಂತ ಹೇಳ್ಬಿಟ್ಟು. ಅವ್ರು ನಮ್ಮ ಜೊತೆಗೆ ಇರ್ಲಿ ಇವತ್ತಿಲ್ಲ. ಆಕ್ಚುಲಿ ಇಂಗ್ಲಿಷ್ ನಮಗೆ ಬೇಸ್ಮೆಂಟ್ ಹಾಕಿದ್ದು ಯಾರಪ್ಪ ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಪ್ರೈಮರಿ ಸ್ಕೂಲ್ ಅಲ್ಲಿ ಹಾಕಿದ್ರು. ಬಹುಶಃ ಹಾಸ್ಟೆಲ್ ಹುಡುಗರು ಎಲ್ಲರೂ ಗೊತ್ತಿರ್ತದೆ. ನಮ್ಗೆ ಇಂಗ್ಲಿಷ್ ಸ್ವಲ್ಪ ತುಂಬಾ ಹತ್ರದಲ್ಲಿ ಆಗಿದ್ದು ಅವ್ರ ಕಡೆಯಿಂದ ಮಹಾಲಕ್ಷ್ಮಿ ಮೇಡಮ್ ಅಂತ ಅವ್ರು ನೆನ್ಸ್ಕೋಬೇಕು. ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಮತ್ತು ಕನ್ನಡನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಇಂಗ್ಲಿಷ್ ಪದ ಹೇಳೋದು, ಕನ್ನಡ ಅರ್ಥ ಹೇಳ್ಕೊಡೋರು. ಅವಾಗ ನಮ್ಗೆ ಒಂಥರ ದಿನ ಹೋಗ್ತಿರ್ಬೇಕಾದ್ರೆ ಬಸವಣ್ಣ ಹೋದ್ರೆ ಹೆಮ್ಮೆ ಅಂತ ಗೊತ್ತಾಗೋದು ಆತರ. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಾವು 8ನೇ ಕ್ಲಾಸ್ ಜಾಯ್ನ್ ಆದಾಗ ಹನುಮಂತರಾಯಪ್ಪ ಸರ್ ಅವ್ರು ಗಣಿತಾಗಿ ಹೇಳ್ತಾ ಇದ್ರು. ಬಟ್ ಆದ್ರೂ ನಮ್ಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಅವ್ರು ಇಂಗ್ಲಿಷಲ್ಲೇ ಟೀಚ್ ಮಾಡ್ತಾ ಇದ್ರು. ಕನ್ನಡದಲ್ಲಿ ಭಾವಾರ್ಥಗಳನ್ನ ಹೇಳ್ತಾ ಇರ್ಲಿಲ್ಲ. ನಮಗೆ ಪ್ರೈಮರಿ ಸ್ಕೂಲಲ್ಲಿ ಇಂಗ್ಲಿಷ್ ನ ಭಾವಾರ್ಥ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗ್ತಾ ಇತ್ತು, ಮಾತೃಭಾಷೆ ಕನ್ನಡ. ಸೊ 8ನೇ ಕ್ಲಾಸ್ ಅರ್ಥ ಆಗ್ಲಿಲ್ಲ. ಬಹುಶಃ ನಮ್ ಇಂಗ್ಲಿಷ್ ಚೆನ್ನಾಗಿ ಗ್ರಾಮರ್ ನ ಕಲಿಯಕ್ ತಿಳ್ಕೊಂಡು ಬಂದಾಗ ಪ್ರಕಾಶ್ ಸರ್ ಅವ್ರ ಅಡಿಯ ಅವ್ರ ಭಾವ ಒಬ್ರಿದ್ರು ರಂಗಸ್ವಾಮಿ ಅಂತ ಹೇಳಿ, ಅವತ್ತು ಅವ್ರು ನೆನ್ಸ್ಕೋಬೇಕು. ಯಾಕಂದ್ರೆ ನಮ್ಗೆ ಗ್ರಾಮರ್ ನ ಹಾಸ್ಟೆಲ್ ಹುಡುಗರಿಗೆ ಬೆನಿಫಿಟ್ ಮಾಡ್ಕೊಡಿದ್ರು ಹನುಮಂತರಾಯಪ್ಪ ಸರ್. ಅವ್ರ ಹಾಸ್ಟೆಲ್ಗೆ ಬಂದು ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಗ್ರಾಮರ್ ಹೇಳ್ಕೊಡ್ತಾ ಇದ್ರು. ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡ್ತಾ ಇದ್ರು ಟ್ಯೂಟರ್ ಆಗಿ ಬಂದು. ಅದು ಕೂಡ ನಮ್ಗೆ ಸ್ವಲ್ಪ ಹತ್ರ ಆಯ್ತು. ಅದಾದ ನಂತರ ನಮ್ಗೆ ಇಂಗ್ಲಿಷ್ ಚೆನ್ನಾಗಿ ಹತ್ರ ಆಗ್ಲಿಕ್ಕೆ SLC ಬಂದಾಗ ಸಂಜೀವ್ ಕುಮಾರ್ ಸರ್ ಜಾಯ್ನ್ ಆದ್ರು. ಅವಾಗ ಇಂಗ್ಲಿಷ್ ನ ಕನ್ನಡದ ಸ್ವಲ್ಪ ಭಾವಾರ್ಥ ಹೇಳಕ್ ಬಂದ್ರು. ಅವಾಗ ನಮ್ಗೆ ಏನಾಯ್ತು ಅಂದ್ರೆ ಶಾರ್ಟ್ ಡ್ಯೂರೇಷನ್ ನಮ್ಮ ಜೊತೆಗಿದ್ದು. ಅದು ಕೂಡ ಆ ಪೀರಿಯಡ್ ಅಲ್ಲಿ ನಮ್ಗೆ ಸ್ವಲ್ಪ ಇಂಗ್ಲಿಷ್ ನ ಎಕ್ಸಾಮ್ಗೋಸ್ಕರ ಓದ್ಕೊಂಡಾಗಾಯ್ತು. ಸೊ ತುಂಬಾ ಖುಷಿಯಿಂದ ತುಂಬಾ ಚೆನ್ನಾಗಾಯ್ತು. ಅದಾದ ನಂತರ ನಾವೇನೋ ಬಂದ್ವಿ, SLC ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ಅವಾಗ ನಮ್ಗೆ ನಿಜವಾದ ಪರೀಕ್ಷೆ ಸ್ಟಾರ್ಟ್. ಪ್ರತಿಯೊಬ್ಬರಿಗೂ ನಿಜವಾದ ಪರೀಕ್ಷೆ ಸ್ಟಾರ್ಟ್ ಆಗಿದೆ ಅಂದ್ರೆ SLC ಮುಗಿಸಿ ಬಂದಾದ್ಮೇಲೆ ನಮ್ಗೆ ಊಟ ಎಲ್ಲ ಆರಾಮಾಗಿ ಸಿಗ್ತಾ ಇತ್ತು. ಅದ್ರ ಅರ್ಥ ಗೊತ್ತಿಲ್ಲ, ಮತ್ತೆ ಅದ್ರದ್ದು ಏನಂತ ಹೇಳ್ತೀವಿ ಬೆಲೆ ಗೊತ್ತಿಲ್ಲ ನಮ್ಗೆ. ಆ ಊಟದ ಬೆಲೆ ಗೊತ್ತಿರ್ಲಿಲ್ಲ. ಹಾಸ್ಟೆಲ್ಗೆ ಇಲ್ಲಿ ಬಂದು ಸೇರ್ಕೊಂಡಾಗ ಇಲ್ಲಿ ಸಪ್ಪೆ ಊಟ ಆಗ್ತಾ ಇದ್ರು. ಅಲ್ಲಿಗೆ ನಮಗೆ ಬಟಾಣಿಕಾಳು ಸಾಂಬಾರು ಬಸವಣ್ಣ ಮಾಡಿದಾಗ ಮಟನ್ ಸಾಂಬಾರ್ ಸ್ಮೆಲ್ ಬರೋದು ನಮ್ಗೆ. ಈಗಲೂ ಬಟಾಣಿಕಾಳು ಸಾಂಬಾರು, ಕಡಲೆಕಾಳು ಹುಳಿ ನಮ್ಗೆ ಇನ್ನೂ ಚೆನ್ನಾಗಿ ದಾಪ್ತಾ ಇದೆ. ಅವಲಕ್ಕಿ ಮತ್ತೆ ಕೇಸರಿ ಬಾತು ಶುಕ್ರವಾರ ಮಾಡ್ತಾ ಇದ್ವಿ. ಪ್ರತಿಯೊಂದು ಮೆನು ನಮ್ಗೆ ಚೆನ್ನಾಗಿ ದಾಪ್ತಾ ಇದೆ. ನೆನಪಿದೆ ಸರ್, ಪ್ರತಿದಿನ ನೆನ್ಸ್ಕೋದು. ಯಾಕಂದ್ರೆ ಒಂದ್ ಊಟ ಮಾಡ್ತಿದೀವಿ ಇವತ್ತು ಅಂತ ಆದ್ರೆ ಅವತ್ತಿನ ಬೇಸ್ಮೆಂಟ್ ನಮ್ಗೆ ಚೆನ್ನಾಗಿತ್ತು. ಮತ್ತೆ ಇನ್ನೊಬ್ರು ನಮ್ ಗುಂಡಪ್ಪ ಅಂತ ಇದ್ರು, ಗುಂಡಪ್ಪ ಮೇಷ್ ಅಂತ ಹೇಳ್ಬಿಟ್ಟು ಬಯಾಲಜಿ ಚೆನ್ನಾಗಿ ಅರ್ಥ ಮಾಡ್ಕೊಟ್ಟಿದ್ವಿ. ಎಲ್ಲರೂ ಗೊತ್ತಿರೋದಕ್ಕೆ ಅವ್ರ ನಮ್ ಜೊತೆಗೆ ಅವ್ರನ್ನ ಮುಡಿಸ್ಕೋಬೇಕು ಇವತ್ತು ನಾವು. ಯಾಕಂದ್ರೆ ನಮ್ಗೆ ಬಯಾಲಜಿ ಡಯಾಗ್ರಾಮ್ ಬರೆಯಕ್ಕೆ ಯಾರನ್ನ ಕಲ್ತಿದ್ದಾರೆ ಅಂದ್ರೆ ಆ ಗುಂಡಪ್ಪ ಮೇಷ್ ಇಲ್ಲ. ಕಲರ್ ಚಾಕ್ಪೀಸ್ ನ ಬಳಸಿ ಕೂಡ ಚಿತ್ರಗಳನ್ನ ಬರಿಬಹುದು ಅನ್ನೋದು ನಮಗೆ ಪರಿಜ್ಞಾನ ಇರ್ತಿರ್ಲಿಲ್ಲ ನಮಗ. ಅವರನ್ನು ತೋರಿಸ್ಕೊಟ್ರು. ಫಸ್ಟ್ ಚಿತ್ರ ಬರೆದು ಬಿಟ್ಟು ಆಮೇಲೆ ನೆಕ್ಸ್ಟ್ ಪಾಠ ಮಾಡೋದು. ಪಕ್ಷಿ ಚಿತ್ರ ನನ್ಗೆ ಈಗಲೂ ಜ್ಞಾಪಕ ಇದೆ. ಒಂದು ಪಕ್ಷಿ ಚಿತ್ರ, ಪಾರಿವಾಳ ಚಿತ್ರ ಬರೆದು ಎಕ್ಸ್ಪ್ಲೇನ್ ಮಾಡಿದ್ನು ಕಣ್ಣು ಮುಂದೆ ಜ್ಞಾಪಕ ಇದೆ. ಮತ್ತೆ MNC ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೇಡಮ್ ಒಂದು ಇದು ಮಾಡಿದ್ರೆ ನಮ್ಗೆ ವಿದ್ಯುತ್ ಕಾಂತಿಯ ಇದು ಅಂತ ಹೇಳ್ಬಿಟ್ಟು ಮಾಡಿದ್ರೆ ಚಿತ್ರ ಹಾಕ್ಬಿಟ್ಟು ಹಿಂಗೆ ಗಿಡಗಳು ಹಾಕಿದ್ದಲ್ಲ ಜ್ಞಾಪಕ ಇದೆ. ಅದು ಕಲರ್ ಇದ್ರ ಹಾಕಿದ್ರು ನಮ್ಗೆ, ಪಿಂಕ್ ಕಲರ್ ಗಿಡಗಳು ಹಾಕಿದ್ ನಮ್ಗೆ ಈಗಲೂ ಜ್ಞಾಪಕ ಇದೆ. ಅದನ್ನ ಯಾವಾಗ ನೆನ್ಸ್ಕೊಂಡೆ ಏನು ಅಂದ್ರೆ PUC ಹೋದಾಗ ಅಲ್ಲೊಬ್ರು ಮೇಡಮ್ ಜಾಯ್ನ್ ಆದ್ರು, ಫಿಸಿಕ್ಸ್ ಮಾಡಕ್ ಬಂದ್ರು. ಅವ್ರು ಇಂಗ್ಲಿಷ್ ನ ಭೌತಶಾಸ್ತ್ರ ನಮಗೆ ಫಿಸಿಕ್ಸ್ ನ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ರು. ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಇವ್ರಾಗ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾವ್ರೆ. ವಿದ್ಯುತ್ ಕಾಂತಿಯ ಗುಣಗಳು ಅಂದ್ರೆ ಮುಗ್ದೋಗಿತ್ತಲ್ವಾ ಅಂದ್ರೆ ಅರ್ಥ ಇರ್ಲಿಲ್ಲ ನಮ್ಗೆ.
ಅಷ್ಟು ಸುಲಭವಾಗಿ ನಮ್ಗೆ ಹೇಳ್ಕೊಟ್ಟಿದ್ರು ನಮ್ಮ ಭೌತಶಾಸ್ತ್ರನ. ನಾನು ಬಹುಶಃ ಸೈನ್ಸ್ ಓದಕ್ಕೆ ಈಸಿ ಆಯ್ತು ಅಂದ್ರೆ ಫಿಸಿಕ್ಸ್ ಅದು ನಿಮ್ಮಿಂದನೇ ಮಾಡೋದು, ಅದರ ಹೋಗಾಗಿರ್ತೀನಿ. ಮತ್ತೆ ಕನ್ನಡ ಹೇಳ್ಬೇಕು ಅಂತಂದ್ರೆ ನಮ್ಮ ಪ್ರಕಾಶರ್ ಇದಾರಲ್ವಾ, ಪ್ರಕಾಶರ್ ಕನ್ನಡ ಹೆಂಗ್ ಹೇಳೋರು ಅಂದ್ರೆ, ನಿಮ್ ಮುಂದೆ ಒಂದು ಪಿಕ್ಚರ್ ನಡೀತಾ ಇದೆ ಅನ್ನೋ ತರ ಇಡೀ ಕುರುಕ್ಷೇತ್ರದ್ದು ನಿಮ್ ಮುಂದೆ ಯುದ್ಧ ನಡೀತಾ ಇದೆ ಅನ್ನೋದನ್ನ ಕಣ್ಮುಂದೆ ನೀವು ಭಾಸ ಮಾಡ್ಕೋತಾ ಇದ್ರಿ. ಪಿಕ್ಚರ್ ಹಿಂಗೆ ದುರ್ಯೋಧನ ಬಂದ ಹಿಂಗಂದ ಆತರ ನಿಮ್ಗೆ ಕಣ್ಮುಂದೆ ಬರೋದು, ಆತರ ಪಿಕ್ಚರ್ ತರ್ತಾ ಇರೋದು ನಮ್ಗೆ. ಮತ್ತೆ ಯುದ್ಧ ನಡೀತಾ ಇತ್ತಲ್ವಾ, ಸೋಷಿಯಲ್ ಮಾಡ್ಬೇಕಾದ್ರೆ ಯುದ್ಧನ 1850 ದಂಗೆಗೆ ನಾವೇ ವಿಶ್ಲೇಷಣೆ ಅನ್ನೋ ತರ ನಮ್ಮ ಮುಂದೆ ತೋರಿಸ್ತಾ ಇದ್ವಿ ಚಿತ್ರಣವನ್ನ. ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಅವ್ರು. ಆ ಸೋಷಿಯಲ್ ನಮಗೆ ಬಹುಶಃ ಈಸಿ ಆಯ್ತು ಅಂದ್ರೆ ಅವರಿಂದ ಅಂತ ಹೇಳ್ಬೋದು. ಕನ್ನಡ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣ ನಿಮ್ಮಿಂದ ಕಲ್ತಾಯ್ತು. ಮತ್ತೆ ರಂಗಸಂಗೀತ ಇಂಗ್ಲಿಷ್ ವ್ಯಾಕರಣ ಕಲ್ತ್ವಿ. ಮತ್ತೆ ನಮ್ಮ ರಮೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಆದ್ರೆ, ಅವ್ರು ಬಹುಶಃ ಪ್ರತಿಯೊಬ್ಬರಿಗೂ ಯಾರಾದ್ರೂ ಈಗ ನಮ್ಮ ಹುಡುಗರಲ್ಲಿ ಬ್ಯಾಚ್ ಬರೀ ಕಲ್ತಿದ್ದಾರೆ ಅಂದ್ರೆ ಅವರಿಂದ. ಯಾಕಂದ್ರೆ ಅವರು ಪೀರಿಯಡ್ ಅಲ್ಲಿ 45 ನಿಮಿಷ ಏನ್ ಅವ್ರಿಗೆ ಕೊಟ್ಟಿದ್ರು ಪಾಠ ಮಾಡ್ಲಿಕ್ಕೆ, 45 ನಿಮಿಷದಲ್ಲಿ 15 ನಿಮಿಷ ನಮ್ಮನ್ನ ಅರ್ಥ ಮಾಡ್ಕೋತಾ ಇದ್ರು. ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಎಲ್ಲರೂ ಒಂದ್ ಪೆನ್ ಇಟ್ಕೊಂಡ್ಬಿಟ್ಟು ಪೆನ್ ಬಗ್ಗೆ ಬರೀರೋ ಅಂತ ಹೇಳಿ ಅಟ್ರಾಕ್ಟ್ ಮಾಡೋದು, ಎಲ್ಲರಿಗೂ ಒಂದು ಇದನ್ನ ಹೇಳೋದು, ಒಂದು ವಸ್ತುಗಳು ಕೊಡೋರು ಅದ್ರ ಬಗ್ಗೆ ಬರೀರಿ ಅಂತ ಹೇಳೋದು. ಎಷ್ಟು ಜನ ಗೊತ್ತಿಲ್ಲ, ನನಗಂತೂ ತುಂಬಾ ಚೆನ್ನಾಗಿ ಆಗ್ತದೆ, ಲೇಖನಿ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ರು. ಅದನ್ನ ಒಂದು 8 ಜನ ಬರ್ದಿರು ಚೆನ್ನಾಗಿ, ಶಬಾಷ್ ಮಗನೆ ಅಂತ ಹೇಳಿದ್ರು 8 ಜನಕ್ಕೆ. ಓಕೆ, ಅದಾದ ನಂತರ ಅವ್ರು ಈಗ ಮಾಡಿದ ಪಾಠ ಅಂದ್ರೆ ಪೀಲೆ ಪತ್ತೋನೆ ಯಾರ ಜ್ಞಾಪಕ ಇದೆಯಾ? ಅಳವುವ ಹಳದಿ ಉದುರುವ ಹಳದಿ ಆದರೆ ಮಾತಾಡಿತ್ತು ಅಂತ, ಅದು ಕನ್ನಡದಾಗ ಹೇಳ್ಬೇಕು ಅಂತ ಆದ್ರೆ. ಓಕೆ, ಅದು ನನ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಸರ್. ಅದನ್ನ ಹಸೆಯಲ್ಲಿ ನಗ್ತಾ ಇತ್ತು, ಹಳದಿಯಲ್ಲಿ ಅಳ್ತಾ ಇತ್ತು ಅಂತ ನೀವು ಭಾವಾರ್ಥ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಪೀಲೆ ಪತ್ತೋನೆ ಖಂಡಿತ ಅವರು. ತಿರುಮಲ ಮನ್ಮಂತರಾಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ನಮ್ಗೆ ಎಷ್ಟು ಹೇಳಿ ಸಾಲದು. ಯಾಕಂದ್ರೆ ಬಹುಶಃ ಅನ್ನಬ್ರಹ್ಮ ಅಂತ ಹೇಳ್ಬೋದು ನಾವು ಅವ್ರಿಗೆ. ಯಾಕೆಂದ್ರೆ ಓದಕ್ ಕೂಡ ಒತ್ತು ಕೊಡಿಸ್ತಾ ಇದ್ರು. ಯಾರ್ಯಾರು ಹಿಂದುಳಿದಿದ್ದಾರೆ ಓದೋದಲ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಗುರುತಿಸಿ ಅವ್ರು ಓದೋರ್ಗು ಬಿಡ್ತಿಲ್ಲ, ಓದೋರು ಅದೇ ಕೊಡ್ತಿದ್ರು. ನಾವ್ ಇನ್ನೊಂದು ಕಾಟ್ಲ ಮಾಡ್ತಾ ಇದ್ವಿ ಹಾಸ್ಟೆಲ್ ಹುಡುಗರು, ಕಡಲೆಗಿಡ ಹಿಂದೆಗಡೆ ಕಡಲೆಗಿಡ ಹಾಕಿರೋದು. ಆ ಅಜ್ಜಿ ದಿನಾವ ಕಂಪ್ಲೇಂಟ್ ಮಾಡೋದು ಅವ್ರಿಗೆ, ಸರ್ ನಮ್ಮ ಹೊಲದಲ್ಲಿ ಇಷ್ಟು ಕಡಲೆ ಕಿತ್ತ ನೋಡಿ ಸರ್ ತಾಳೆ ಹಿಂಗೆ ಈಗ ಇನ್ನೊಂದ್ ಮಾಡ್ತಾ ಇದ್ವಿ. ಅಲ್ಲಿ ಬ್ಯಾಲ್ದಣ್ಣಿನ ಗಿಡಗಳು ಯಾವ್ದಾನ ಇದ್ರೆ ಕೋಡಿಹಳ್ಳಿವರೆಗೂ ನಡ್ಕೊಂಡು ಹೋಗಿ ಬ್ಯಾಲ್ದಣ್ಣಿ ಕಿತ್ಕೊಂಡ್ ಬಂದಾಗ ಯಾರೊಬ್ಬ ಬಿದ್ದವನೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಓದರೆಲ್ಲಾರ್ಗು ಇಟ್ಕೊಂಡು ಅದೇ ಕೊಡೋದು. ಕೃಷ್ಣ ಪೋಯಿಟಿ ಬಂದಿಲ್ಲ ಇವತ್ತು, ಬಹುಶಃ ಅತಿ ಹೆಚ್ಚಾಗಿ ಏಟ್ ತಿಂದಿರೋದು ಕೃಷ್ಣ ಪೋಯಿಟಿ ಅನ್ಕೊಂಡಿದೀವಿ. ನಾವು ಹೋಗ್ತಾ ಇದ್ವಿ ಬಟ್ ನಾವು ಕಾಣಿಸ್ಕೋತಿರ್ಲಿಲ್ಲ. ವಾರ್ಡನ್ ಬಂದ್ರು ಅಂದ್ರೆ ಕೂತ್ಕೋತಾ ಇದ್ವಿ, ಅಷ್ಟು ಚೆನ್ನಾಗಿ. ಮತ್ತೆ ಇನ್ನೊಂದು NBT ಸರ್ ನೆನ್ಸ್ಕೋಬೇಕು ಈ ಕ್ಷಣದಲ್ಲಿ. ಯಾರಿಗಾದ್ರೂ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಅಂದ್ರೆ NBT ಸರ್ ತುಂಬಾ ಬೇಸ್ಮೆಂಟ್ ಹಾಕೊಡಿ ಎಲ್ಲರಿಗೂ. ಜೀವನದಲ್ಲಿ ಅತ್ಯಂತ ಉನ್ನತವಾದ ಏನಪ್ಪಾ ಅಂದ್ರೆ ಘಟ್ಟ ಅಂದ್ರೆ ಅದು ಮ್ಯಾಥಮೆಟಿಕ್ಸ್. ಅವರು ಬೀಜಗಣಿತ ಮಾಡ್ತಾ ಇದ್ರು. ಅದನ್ನ ಏನಂತ ಹೇಳ್ತೀವಿ ನಾವು, ಆಲ್ಜಿಬ್ರಾ ಅಂತ ಹೇಳ್ತೀವಿ. ಬೀಜಗಣಿತ ಮಾಡಿದ್ರು. ಅದು X = ವಾಟ್ ಅಂತ ಒಂದು ಕ್ವಶನ್ ಬಂದ್ರೆ ಅದನ್ನ ನೀಟ ಹೆಂಗ್ ಮಾಡ್ಬೇಕು ಅಂತ ಡಿಸ್ಕ್ರಿಪ್ಷನ್ಸ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಓಕೆ, ಅದಾದ ನಂತರ ಅವ್ರು ಹಾಕೊಟ್ಟಿದ್ದ ಬೇಸ್ಮೆಂಟ್ ಮೂಲಕ ಎಲ್ಲರೂ ಇವತ್ತೇನೋ ಹೈಯರ್ ಎಜುಕೇಶನ್ ಯಾರ್ಯಾರು ಮಾಡಿದಿರ ಆ ಬೇಸ್ಮೆಂಟ್ ಅಂತ ಹೇಳಿ ಬಂದೆ. ಮತ್ತೆ ಇನ್ನೊಂದು ಚಂಗಾರು ಸ್ಕೂಲ್ ಎಲ್ಲರಿಗೂ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಆಗಿತ್ತು ಅಂದ್ರೆ, ನೀವು ಪಠ್ಯಕ್ರಮಕ್ಕಿಂತ ನೀವು ಜಾಸ್ತಿ ಒತ್ತುಗಳನ್ನ ಪರೀಕ್ಷೆ ಬರ್ತಕ್ಕಂಥ ಕ್ವಶನ್ ಪೇಪರ್ಗೆ ನಾವು ಒತ್ತು ಕೊಡಿಸ್ತಾ ಇದ್ವಿ. ಪರೀಕ್ಷೆಯಲ್ಲಿ ಯಾವ ತರ ಕ್ವಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 6 ತಿಂಗಳು 8 ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದು ಬಹುಶಃ ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ ಅಂತ ಅನ್ಕೋತೀನಿ ನಾನು. ಅವಾಗ ಒಂದ್ಸತಿ ಒಂದು ಇನ್ಸಿಡೆಂಟ್ ನಡೀತು. NBT ಸರ್ ಒಂದು ಪೇಪರ್ನ 2 ಪೇಪರ್ ಹೇಳಿದ್ರು. 2 ಪೇಪರ್ ಒಂದು ಫಿಕ್ಸ್ ಮಾಡ್ತೀನಿ, ಒಂದನ್ನ ಕೊಡ್ತೀನಿ ಒಂದನ್ನ ಕೊಡಲ್ಲ ಅಂತ ಹೇಳಿದ್ರು. ಒಂದ್ಸತಿ ಮಾಡಿದಾಗ ಏನಾಯ್ತು ಅಂದ್ರೆ 2 ಓದ್ಕೊಂಡ್ ಬಂದಿದ್ವಿ, ಬಟ್ ನಾನು ಬರ್ದಿರ್ಲಿಲ್ಲ. ಏನೋ ಪಾಠ ಮಾಡ್ಕೊಂಡು ಬೈದು ಅಂತ ಮುಂಚ್ಕೊಂಡು ನಾನು ಪೇಪರ್ ಅಲ್ಲಿ 24 ಅಥವಾ 26 ತಗೊಂಡಿದ್ದೆ. ಆ ಸ್ಕೂಲಲ್ಲಿ 96 ಜನದಲ್ಲಿ ಎಲ್ಲಾರ್ದು ಪಾಸ್ ಇತ್ತು, ನನ್ನೊಬ್ಬನ್ ಫೇಲ್ ಇತ್ತು. ಅವ್ರೆಲ್ಲಾರ್ದು ಪೇಪರ್ ಕೊಟ್ಟಾದ್ಮೇಲೆ ಇಲ್ಲ ಬದ್ಮಾಶ್ ಇದ್ದಾನೆ, ಅವನಿಗೆ ದುರಾಂಕಾರ ಅಂತ ಹೇಳ್ಬೇಕು ಅಥವಾ ಏನಂತ ಹೇಳ್ಬೇಕು ನನಗೆ ಗೊತ್ತಿಲ್ಲ, ಅವನು ದುರಾಂಕಾರದನೇ ಫೇಲ್ ಆಗಿದ್ದಾನೆ ಅನಿಸ್ತಾ ಅಂತ ಪೇಪರ್ ಕೊಟ್ಟಿರ್ಲಿಲ್ಲ, ಹೆಸರು ಹೇಳಿಲ್ಲ. ಪೇಪರ್ ನಾನು ಒಬ್ಬನಿಗೆ ಗೊತ್ತಾಯ್ತದು ದುರಾಂಕಾರದನ ಮಾಡಿದ್ದಾನೆ ಅವನು, ನನಗೆ ಗೊತ್ತಾಗಿದೆ. ಅದ್ ನೋಡೋದು ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಹೇಳಿದ್ರು, ಕವಿತು ಕಂಪೇರ್ ಮಾಡಿ ಹೇಳಿದ್ರು. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಕವಿತನ ಅವತ್ತು 99 ಬಂದಿದ್ದು, ಅವ್ರು ನಿಮ್ಗೆ ಕಂಪೇರ್ ಮಾಡಿ ಹೇಳಿದ್ರು ನನಗೆ, ನೀವು ಹೋಗಿ ಅವ್ರದ್ದು ಕಲಿಬೇಕು, ನೀವು ಕಲೆ ಜಾಸ್ತಿ ಅಂತ ನನಗೆ ಕಂಪೇರ್ ಮಾಡಿದ್ರು. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪೇಪರ್ ಕೊಡ್ಲಿಲ್ವಲ್ಲ ಅವರು, ಅದ್ರಿಂದ ನಾನು ಕಲ್ತಿದ್ದೇನಪ್ಪ ಅಂದ್ರೆ, ಅವನಿಗೆ ನಾನೇನೋ ಎಲ್ಲರ ಮುದ್ದು ಕರೆದು ಅವನು ಬೈದ್ರೆ ಅವನು ಬಹುಶಃ ಹಿಂದೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಕರೆದು ಬೈದಿರ್ಲಿಲ್ಲ. ಅವನು ಆಫೀಸಿಗೆ ಕರೆದು ನನಗೆ ಹೇಳಿದ್ರು, ನೀನ್ ಹಿಂಗ್ ಮಾಡಿದ್ಯಾ, ತಪ್ಪು ನೀನ್ ಮಾಡ್ತಾ ಇರೋದು, ನಾನು ನಿನ್ನ ಸ್ಕೂಲಲ್ಲಿ ಬೈದಿದ್ದು ಇದೇ ಉದ್ದೇಶಕ್ಕೋಸ್ಕರ, ಇದು ನೀನ್ ಮಾಡ್ಬೇಡ ಅಂತ ಹೇಳಿದ್ರು ನನಗೆ. ಅದು ಬಹುಶಃ ನನ್ನ ಜೀವನದಲ್ಲಿ ಅತ್ಯುತ್ತಮ ಘಟ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ಅದ್ರ ಪಾಠವಾಗಿ ತಗೊಂಡೆ, ತುಂಬಾ ಹಠವಾಗಿ ತಗೊಂಡೆ. ನಾನು ಯಾವತ್ತೂ ಕೂಡ ಫೇಲ್ಯೂರ್ ಅನ್ನೋದನ್ನ ನಾನು ಮಾಡ್ಲೇ ಇಲ್ಲ.
ನಮ್ಗೆ 2 ಸತಿ 3 ಸತಿ ಕಾಲ್ ಮಾಡಿದ್ರು.